ನನ್ನ ಇಲಾಖೆ ಶಿಕ್ಷಣ ಇಲಾಖೆಯಿಂದ ತುಂಬ ದಿವಸದಿಂದಲೂ ಕೂಡ SSLC ರಿಸಲ್ಟ್ನ ಎಲ್ಲರೂ ಕೂಡ ನೋಡ್ತಾ ಇದ್ರು ಏನಾಗ್ತದೆ ಅಂತೇಳಿ ಕೆಲವು ಬದಲಾವಣೆಯನ್ನು ನಾವು ಮಾಡಿದ್ವಿ. ನಾನು ಹೆಚ್ಚು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದ್ರ ಬದಲು ನಿಮ್ಮ ಪ್ರಶ್ನೆಗಳನ್ನು ತಗೊಳ್ಳಿಕ್ಕೆ ಇಷ್ಟಪಡ್ತೀನಿ. ಅದಕ್ಕಿಂತ ಪೂರ್ವಕವಾಗಿ ಅಂಕಿತಾ ಅಂತ ಏನು ಬಾಗಲಕೋಟೆ ಸ್ಟೂಡೆಂಟು ಇವತ್ತು 625ಕ್ಕೆ 625 ಸರ್ಕಾರಿ ಶಾಲೆಯಲ್ಲಿ ಓದಿ ಕೊರತೆಗಳಿರ್ತವೆ, ನಾನಿಲ್ಲ ಅಂತ ಹೇಳೋದಿಲ್ಲ, ಅದನ್ನು ಮೀರಿಸಿ ಯಾರು ಬೇಕಾದರೂ ಒಂದು ಸರ್ಕಾರಿ ಶಾಲೆಯಲ್ಲಿ ಸಂಪೂರ್ಣವಾಗಿ ಹೈಯೆಸ್ಟ್ ಮಾರ್ಕ್ಸ್ ತಗೋಬೋದು ಅಂತ ಹೇಳಿ ಒಂದು ಕೀರ್ತಿಯನ್ನು ನಮ್ಮ ಇಲಾಖೆಗೆ ಕೊಟ್ಟಿದ್ದಾರೆ. ಅದಕ್ಕೆ ಅಂಕಿತಾ ಅವರಿಗೆ, ಅವ್ರ ತಂದೆ ತಾಯಿಯವರಿಗೆ, ಆ ಶಾಲೆಯ ಶಿಕ್ಷಕರಿರ್ಬೋದು, ಆಡಳಿತ SDMC ಅವರು ಇರ್ಬೋದು, ಮತ್ತು ಎಲ್ಲರಿಗೂ ಕೂಡ ನಾನು ನಮ್ಮ ಸರ್ಕಾರದ ವತಿಯಿಂದ ವೈಯಕ್ತಿಕವಾಗಿ ಎಲ್ಲರ ವತಿಯಿಂದ ಅವರಿಗೆ ಕಂಗ್ರ್ಯಾಚುಲೇಷನ್, ಅಭಿನಂದನೆ, ಧನ್ಯವಾದಗಳನ್ನು ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಯಾವಾಗಲೂ ಕೂಡ ಹೇಳ್ತಾ ಇದ್ದೆ, ಸರ್ಕಾರಿ ಶಾಲೆಗೆ ಮಕ್ಕಳು ಬಂದಿಲ್ಲ, ನಾನು ಇಲ್ಲಿ ಓದಬೇಕು ಅಂತಕ್ಕಂಥದ್ದು ಆಸೆ ಬರಬೇಕು, ಆ ನಿಟ್ಟಿನ ಮೇಲೆ ಹೋಗ್ತೀವಿ ಅಂತೇಳಿ. ಸಮಸ್ಯೆಗಳು ತುಂಬ ಇದ್ದಾವೆ. ನಾನು ಅದನ್ನೇ ಅಂಕಿತಾಗ ಮಾತಾಡ್ಬೇಕಂತ ಹೇಳಿದೆ. ನಮ್ಮ ತುಂಬ ನ್ಯೂನತೆಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ. ಅದರಲ್ಲೂ ಕೂಡ ನೀನು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ತಗೊಂಡಿದ್ದೀಯಮ್ಮ, ನಮಗೂ ಇದು ಒಂದು ಛಲ, ನಮ್ಮ ಆಸೆ ಏನಿದೆ ಇಲಾಖೆಯ ಆಸೆ. ಯಾಕೆಂದರೆ ಇದು ಒಂದು ದಿವಸದ ಕೆಲಸ ಅಲ್ಲ, ತುಂಬ ವರ್ಷದಿಂದ ಬಳುವಳಿಯಾಗಿ ಬಂದ್ಬಿಟ್ಟಿದೆ. ನಾನು ಯಾರ ಬಗ್ಗೆನೂ ಬ್ಲೇಮ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳು, ಮಾನ್ಯ DK ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳು ನನಗೆ ಇಲಾಖೆ ಕೊಟ್ಟಿರೋದು ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗು ಅಂತ ಹೇಳಿ. ಅದು ಕಾಲಮಿತಿ ಬೇಕಾಗ್ತದೆ, ಅದಕ್ಕೆ ತುಂಬ ಸಮಯ ತಗೊಳ್ಳೋದಿಲ್ಲ. ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದು. ನೀವು ಮಾಧ್ಯಮದಲ್ಲಿ ಬರೀತೀರಿ, ನೋಡಿ ಈ ಶಾಲೆ ಹಿಂಗಿದೆ, ಮಹಾತ್ಮ ಗಾಂಧಿ ಹೋಗಿರೋ ಶಾಲೆ ನೋಡಿ ಸ್ಥಿತಿ ಹಿಂಗಿದೆ ಅಂತ ಹೇಳಿ ಸಾಕಷ್ಟು ಇವತ್ತು ಬೆಳಗ್ಗೆಯಿಂದ ಅಟ್ಲೀಸ್ಟ್ ಇಷ್ಟು ದಿವಸ ಅದೆಲ್ಲ ಬರ್ತಿಲ್ಲ. ಆದರೆ ಈಗ ಒಂದು 2-3 ದಿವಸದಿಂದ ಶುರು ಆಗಿದ್ದಾವೆ. ಯಾಕೆಂದರೆ ನಾನು ರೆಸ್ಪಾಂಡ್ ಮಾಡ್ತೀನಿ, ಯಾರಾದರೂ ನನಗೆ ಮಾಹಿತಿ ಬಂದರೆ ನನ್ನ ಮೊಬೈಲಿಗೆ ನನ್ನ ಇಲಾಖೆ ಗ್ರೂಪ್ ಇದೆ, ಅವ್ರಿಗೆ ಕಳಿಸಿ ಇಲಾಖೆಯವರು, ಅವರು DDP ಅವರವ್ರ ಕಮಿಷನರ್ ಅವರಿಗೆ ಮಾತಾಡಿ ಮಾಡ್ತಕ್ಕಂಥ ಸ್ವಭಾವ ಇಟ್ಕೊಂಡಿದ್ದೀನಿ. ಮಾಡಬೇಕು, ಅವಾಗ ಏನಾಗ್ತದೆ, ಇಂಜಿನ್ ರನ್ ಆಗ್ತಾ ಇರ್ತದೆ. ಇಲ್ಲಾಂದ್ರೆ ಎಲ್ಲ ಸರಿ ಇದೆ ಅನ್ಕೊಂಡು ಬಿಡ್ತಾರೆ. ಬರೀ ಮಂತ್ರಿಗಳಿಗೆ ಬಂದ ತಕ್ಷಣ ಮಂತ್ರಿಗಳು ಅದನ್ನ ಸಮಸ್ಯೆಗಳನ್ನು ಮುಂದಿಡಬೇಕಾಗ್ತದೆ. ಅದನ್ನ ಮಾಡ್ಕೊಂಡು ಹೋಗೋದು ಒಂದು ಕಡೆಗೆ. ಮತ್ತೆ ಇನ್ನೊಂದು ತಮಗೆಲ್ಲ ಗೊತ್ತಿದೆ, ಇಲಾಖೆಯಲ್ಲೂ ಕೂಡ ಕೆಲವು ಬದಲಾವಣೆಯನ್ನು ಮಾಡಿದ್ವಿ. ಅದು ಪೌಷ್ಟಿಕತೆ ಇರ್ಬೋದು, ಪಠ್ಯಪುಸ್ತಕ ಪರಿಷ್ಕರಣೆ ಇರ್ಬೋದು, ಟೀಚರ್ಸ್ನ ಹೆಚ್ಚು ತಗೊಂಡ್ವಿ. ಆ ಟೀಚರ್ಸು ಎಂಡಲ್ಲಿ ಬಂದು 12,000 ಟೀಚರ್ಸ್ ನಾವೇನು ತಗೊಂಡಿದ್ವಿ, ಅವರು ಎಂಡ್ ಆಫ್ ದ ಇಯರ್, ಯಾಕೆಂದರೆ ಕೋರ್ಟಿಗೆ ಹೋಯ್ತು, ತಮಗೆಲ್ಲ ಗೊತ್ತಿದೆ, ನೀವು ಸಾಕಷ್ಟು ಪ್ರಶ್ನೆಗಳನ್ನು ಹೇಳಿದ್ವಿ. ನಾವು ಕೋರ್ಟಲ್ಲಿ ಭಾಳ ಫೈಟ್ ಮಾಡಿ ಮೇಸ್ಟ್ರುಗಳನ್ನ ಇವತ್ತು ಆಗಲೇ ಇಲಾಖೆಗೆ ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಗೆ ಕಳಿಸಿದ್ದೀವಿ. ಇನ್ನೂ ಸಮಸ್ಯೆ ಇದೆ ಟೀಚರ್ದು, ಇನ್ನೂ ತಗೊಳ್ತಕ್ಕಂಥ ಆಗಲೇ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬಜೆಟ್ ಅಲ್ಲಿ ಹೇಳಿದ್ದಾರೆ, ಹೊಸ ಟೀಚರ್ಸ್ನ ಅದು ಏಡೆಡ್ ಶಾಲೆಗಳಿರ್ಬೋದು ಮತ್ತು ಏಡೆಡ್ ಶಾಲೆ ಮತ್ತು ಸರ್ಕಾರಿ ಶಾಲೆ ಅಲ್ಲೂ ಕೂಡ ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಸ್ಟೆಪ್ಸ್ ತಗೊಳ್ತೀವಿ ಅಂತ ಅದನ್ನು ನಂಬರ್ ಹೇಳಿಲ್ಲ. ಇದೆಲ್ಲರೂ ಕೂಡ ಬೇಕಾಗ್ತದೆ, ಯಾಕೆಂದ್ರೆ ಇಲ್ಲಾಂದ್ರೆ ಕ್ವಾಲಿಟಿ ಆಫ್ ಎಜುಕೇಶನ್ ಬಿದ್ದು ಬಿಡ್ತದೆ. ಅದು ಒಂದು ಭಾಗ. ಅದ್ರ ಜೊತೆಗೆ ನಾವು ಫ್ರೀ ಕರೆಂಟು, ಫ್ರೀ ನೀರು ಇದನ್ನೆಲ್ಲ ಕೊಟ್ವಿ. ಯಾಕೆ ಅಂತ ಹೇಳ್ತೀನಿ, ಇದನ್ನೆಲ್ಲ ಯಾಕೆ ಮಾಡಿರೋದಂದ್ರೆ ಸುಮ್ಮನೆ ಶೋಕಿಗೆ ನಾವು ಮಾಡಲಿಲ್ಲ. ನಮಗೆ ಗೊತ್ತಿತ್ತು ಎಲೆಕ್ಷನ್ ಅಂತೀನಿ, ಎಕ್ಸಾಮ್ನ ನಾವು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಮಾಡ್ತೀವಿ ಅಂತ ಹೇಳಿ ಒಂದು ಆಸೆ ಇತ್ತು. ಯಾಕೆ ಅಂತ ಹೇಳ್ತೀನಿ, ನಾನು ಹೆಚ್ಚು ಒತ್ತು ಹೇಳೋದಕ್ಕೆ ಹೋಗೋದಿಲ್ಲ, ನೀವು ದಯವಿಟ್ಟು ಅದಕ್ಕೆ ಹೆಚ್ಚು ಒತ್ತು ಕೊಡೋಕೆ ಹೋಗ್ಬೇಡಿ. ಅವಾಗ ಏನಾಗ್ತದೆ, ನಮ್ಮ ರಾಜ್ಯದಲ್ಲಿ ಆ ಡಿವಿಷನ್ ಮಾರ್ಕ್ಸ್ಗಳಾಗ್ತವೆ, ಅದಕ್ಕೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಸ್ಯಾಂಟಿಟಿ ಅಂದರೆ ಪವಿತ್ರತೆ, ಎಕ್ಸಾಮಿನೇಷನ್ನ ಪವಿತ್ರತೆಯನ್ನು ಕಾಪಾಡ್ತಕ್ಕಂಥ ಕೆಲವು ನಿರ್ಧಾರಗಳನ್ನು ನಾವು ತಗೊಳ್ಬೇಕಾಗಿತ್ತು. ಅದು ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನದ ಮೇಲೆ ಹುಷಾರಾಗಿ ನೋಡಿಕೊಂಡು ಮಾಡಬೇಕಾಗ್ತದೆ. ಇಲ್ಲ ಅಂದರೆ ಮಕ್ಕಳು ಅವ್ರ ಮುಂದಿನ ಹಂತದಲ್ಲಿ ಅವ್ರು ಮುಂದೆ ಓದಬೇಕಾದ್ರೆ ಸಿಕ್ಕಾಕೊಂಡ್ಬಿಡ್ತಾರೆ. ಉದಾಹರಣೆಗಳು, ನಾನು ಪೇರೆಂಟ್ಸ್ನ ಭೇಟಿ ಮಾಡಿದ್ದೀನಿ. ಕೆಲವರು ಇಂಜಿನಿಯರ್ಸ್ಗೆ ಹೋಗಿ ಸಿಕ್ಕಾಕೊಂಡಿದ್ದಾರೆ, ಡಾಕ್ಟ್ರಿಗೆ ಹೋಗಿ ಸಿಕ್ಕಾಕೊಂಡಿದ್ದಾರೆ, ಹೈಯರ್ ಸ್ಟಡೀಸ್ BCom ಹೋಗಿ ಸಿಕ್ಕಾಕೊಂಡಿದ್ದಾರೆ. ಯಾಕಂದ್ರೆ ಎಲ್ಲೋ ಹಿಂದೆ ಮಾಡಿರ್ತಕ್ಕಂಥ ಕೆಲವು ನ್ಯೂನತೆಗಳನ್ನು ಅದನ್ನು ನಾನು ಎತ್ತಿ ಹಿಡಿಯೋದಕ್ಕೆ ಹೋಗೋದಿಲ್ಲ. ಅದರಿಂದ ಪಾಪ ಅವ್ರ ಭವಿಷ್ಯಕ್ಕೆ ನಾವು ತಪ್ಪು ದಾರಿಯನ್ನು ತಗೊಳ್ತಕ್ಕಂಥ ವ್ಯವಸ್ಥೆ ನನ್ನ ಇಲಾಖೆಯಲ್ಲಿ ಆಗಬಾರ್ದು ಅಂತ ನಿಟ್ಟಿನ ಮೇಲೆ ನಾವು ಮಾಡಿದ್ವಿ. ಅದು ವೆಬ್ ಕ್ಯಾಮು, ವೆಬ್ ಕಾಸ್ಟಿಂಗು ಇದೆಲ್ಲ ಮಾಡಿರೋದ್ರಿಂದ ಅದನ್ನು ಜನರಲ್ ಆಗಿ ಮಾಡಿದ್ವಿ. ಮುಂಚೆ ಏನಿತ್ತು ಪಿಕ್ ಆ್ಯಂಡ್ ಚೂಸ್ ಥರ ಇತ್ತು, ಈಗ ಪಿಕ್ ಆ್ಯಂಡ್ ಚೂಸ್ ಅಂತ ಮಾಡಲಿಲ್ಲ, ಸ್ಟ್ಯಾಂಡರ್ಡ್ ಆಗಿ ಮಾಡಲಿಲ್ಲ.
ಇದು ಆಬ್ವಿಯಸ್ಲಿ ರಿಸಲ್ಟಿಗೆ ಸ್ವಲ್ಪ ಎಫೆಕ್ಟ್ ಆಯಿತು, ಇಲ್ಲ ಅಂತ ಹೇಳಲ್ಲ. ನಾವು ಗ್ರೇಸ್ ಅನ್ನು ಕೊಟ್ವಿ. ಹಿಸ್ಟ್ರಿಯಲ್ಲಿ 20% ಯಾರು ಗ್ರೇಸ್ ಕೊಟ್ಟಿರಲಿಲ್ಲ, ನಾನು ಒಪ್ಕೋತೀನಿ. ಆದರೆ 10% ಕೊಟ್ಟಿದ್ದಾರೆ, 100% ಕೊಟ್ಟಿದ್ದಾರೆ. ಬೇರೆ ಕೋವಿಡ್ ಸಂದರ್ಭದಲ್ಲಿ 100% ಕೊಟ್ಬಿಟ್ಟಿದ್ದಾರೆ, ಯಾಕೆಂದರೆ ಯಾರು ಎಕ್ಸಾಮ್ ಬರೀಲಿಲ್ಲ. ಈ ಎಕ್ಸಾಮ್ ಸ್ಪೆಷಾಲಿಟಿ ನನಗೆ ಕೋವಿಡ್ ಸಂದರ್ಭದಲ್ಲಿ ಇರೋರು ಇವಾಗ SSLC ಬರೀತಾ ಇದ್ದಾರೆ. ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಬೇರೆಯವರು ಹೋದ್ಸತಿ ಇರೋರು ಕೋವಿಡ್ ಬರ್ದಿದ್ದಾರೆ, ಅದು ಬೇರೆ ಪ್ರಶ್ನೆ. ಕೋವಿಡ್ ಅಲ್ಲಿ ಇರೋರಿಗೆ ಆ ಟೈಮಲ್ಲಿ ಅವಶ್ಯಕತೆ ಇರ್ತಕ್ಕಂಥ ಎಜುಕೇಶನ್ ಸಿಗದೆ ಇದ್ದಾಗ ಅವ್ರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಕೊರತೆ. ಈಗ ನಾವು ಒಂದು ಟ್ಯೂಷನ್ ಕೊಟ್ಟಿದ್ರೆ ಚೆನ್ನಾಗಿ ಓದ್ತಿದ್ನೋ ನನ್ನ ಮಗ, ಇಲ್ಲ ಅಂದ್ರೆ ಸ್ವಲ್ಪ ಚೆನ್ನಾಗಿ ಓದ್ತಿದ್ನೋ, ಇಲ್ಲ ಇನ್ನೂ 2 ಸಬ್ಜೆಕ್ಟ್ ಹೇಳ್ಕೊಟ್ಟಿದ್ರು, ನಾವೆಲ್ಲ ಮಾತಾಡ್ತೀವ. ಸೇಮ್ ಇದು ಇಟ್ಸ್ ನಾಟ್ ಡಿಫ್ರೆಂಟ್. ಸೇಮ್ ಇದನ್ನ ನಾವು ಅನಾಲಿಸಿಸ್ ಮಾಡಿ ಟೆಕ್ನಿಕಲಿ ಎಲ್ಲ ಮಾಡಿದಾಗ ಒಂದು ಕಡೆಗೆ ಅಲ್ಲಿ ಕರೆಕ್ಟ್ ಆಗಿ ಅವರು 4 ವರ್ಷಕ್ಕೆ 6ನೇ ಕ್ಲಾಸ್ ಅವರು ಬರ್ತಾರೆ. ಯಾಕೆಂದ್ರೆ 6ನೇ ಕ್ಲಾಸ್ 7ನೇ ಕ್ಲಾಸ್ ಬಹಳ ಇಂಪಾರ್ಟೆಂಟ್. 5ನೇ ಕ್ಲಾಸಿಂದ ಬರ್ತಾರಲ್ಲ, 5ನೇ ಕ್ಲಾಸ್ ಮೇಲೆ ಮಕ್ಕಳು ಅಲ್ಲಿವರೆಗೂ ಒಂದು ಚಂಡಲ್ಲಿ ಇರುತ್ತೆ. ಸಬ್ಜೆಕ್ಟ್ ಆಗಿ ಈಗ ಒಂದು ಸಬ್ಜೆಕ್ಟ್ ಅಂದಾಗ ಡಿಸೆಕ್ಷನ್, ಒಂದು ಥಿಯರಿ ಪ್ರಾಕ್ಟಿಕಲ್ ಓದ್ತಾ ಇರ್ತೀವಿ, ಥಿಯರಿ ಓದ್ತಾ ಇರ್ತೀವಿ, ಪ್ರಾಕ್ಟಿಕಲಿಟಿಗೆಲ್ಲ ಎಂಟ್ರಿ ಆಗ್ತಾ ಹೋಗ್ತೀವಿ. ನಿಮಗೆ ಲ್ಯಾಬು, ಸೈನ್ಸ್ ಲ್ಯಾಬು, ಈ ಎಂಟ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಕಷ್ಟ ಆಗ್ಬಿಡ್ತದೆ. ಆ ಮಕ್ಕಳು SSLC ಎಕ್ಸಾಮ್ ತೆಗಿಬೇಕಾದ್ರೆ ಅವರ ಕೊರತೆ ಏನು, ನಮ್ಮ ಶಿಕ್ಷಣ ತಗೊಳ್ಳೋದ್ರಲ್ಲಿ ಕೊರತೆಗೆ ಅಲ್ಲಿ ಬಂದು ನ್ಯೂನತೆ ಆಗ್ತಕ್ಕಂಥದ್ದು. ಅದ್ರ ಜೊತೆಗೆ ಈ ಏನು 20% ನಾವು ಕೊಟ್ಟಿದ್ದೀವಿ ಅದನ್ನು ಹಗುರವಾಗಿ ತಗೊಳ್ಳೋದು ಬೇಡ ಅಂತ ಹೇಳಿ ನಮ್ಮ ಮಕ್ಕಳಿಗೂ ಕೂಡ ಹೇಳಿದ್ವಿ. ನಾವು ಅದೇ ಟೈಮಲ್ಲಿ ನಿಮಗೆ ನೆನಪಿದ್ಯಾ 2 ಎಕ್ಸಾಮ್ ಮಾಡ್ತೀನಿ ಅಂತ ಹೇಳಿ ನಾವು ಮುಂಚೆನೆ ಹೇಳಿದ್ವಿ. ಯಾಕೆ ಎಕ್ಸಾಮ್ 2 ಮಾಡ್ತಾ ಇದೀವಿ ಅಂದ್ರೆ ಅದನ್ನು ಶೋಕಿಗೇನಲ್ಲ, ಅದನ್ನ ಮಾಡ್ತಾ ಇರೋದು ಈ ತರ ತೊಂದರೆ ಆಗಬಹುದು, ಅದನ್ನ ನಾವು ಮುಂಚೆ ರೆಡಿ ಆಗಬೇಕು, ಸಪ್ಲಿಮೆಂಟರಿ ಬೇಡ, ಮಕ್ಕಳಿಗೆ ವಿಶ್ವಾಸ ಕೊಡಬೇಕು, ನೀವು ಧೈರ್ಯವಾಗಿ ಎಕ್ಸಾಮಿನೇಷನ್ ಹೋಗಲ್ಲ. ಈಗ ತೆರ್ಕೊಂಡು ರೈಟ್ ಜಸ್ಟ್ ರೆಗ್ಯುಲರ್ ಎಕ್ಸಾಮ್ಸ್. ನಾನು ಅದಕ್ಕೆ ತಮ್ಮ ಮಾಧ್ಯಮದ ಮೂಲಕ ನಾವು ಇಲಾಖೆಯಲ್ಲೂ ಕೂಡ ಈಗಾಗಲೇ ಎಲ್ಲ ಮೆಸೇಜ್, ಈಗ ಸ್ಪೆಷಲ್ ಕ್ಲಾಸಸ್ ಇನ್ನೊಂದು ಮಂಡೆಗೆ ಫೈನಲ್ ಮೀಟಿಂಗ್ ಇಟ್ಕೊಂಡಿದೀವಿ. ಆಲ್ರೆಡಿ ಟೀಚರ್ಸ್ ಆರ್ ರೆಡಿ, ಎಲ್ಲ ನಮ್ಮ ವ್ಯವಸ್ಥೆ ರೆಡಿ ಇದೆ. ಎಲ್ಲ ಕಡೆ ಕೂಡ SSLC ಅವರಿಗೆ ಮತ್ತೆ ಸ್ಪೆಷಲ್ ಕ್ಲಾಸಸ್ ಅಂದ್ರೆ ರೆಗ್ಯುಲರ್ ಕ್ಲಾಸಸ್ ವಿತ್ ಮಿಡ್ ಡೇ ಮೀಲ್. ಬಹಳ ಮುಖ್ಯ. ಮಿಡ್ ಡೇ ಮೀಲ್ ಕೊಟ್ಟು ಅವ್ರಿಗೆ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಐ ಥಿಂಕ್ June 7th ಯಾವಾಗ ಗೊತ್ತಿಲ್ಲ, ಈಗ ಅದು ಡೇಟ್ ಕೂಡ ಅನೌನ್ಸ್ ಮಾಡಿದಾರೆ. ನಾನು ಮತ್ತೆ ರೀಚೆಕ್ ಮಾಡಬೇಕು ನೆಕ್ಸ್ಟ್ ಎಕ್ಸಾಮಿಗೆ, ಅದು ನೆಕ್ಸ್ಟ್ ಎಕ್ಸಾಮ್ ಕೂಡ. ಸೊ ಯಾರು 20% ರೇಸಲ್ಲಿ ಇವಾಗ ಪಾಸ್ ಆಗಿದ್ದೀರಿ, ದಯವಿಟ್ಟು ನಾನು ಅವರಿಗೆ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಗೋ ಅಂಡ್ ಟೇಕ್ ಎಕ್ಸಾಮ್. ಹೇಗಿದ್ರು ಪಾಸ್ ಆಗಿದ್ದೀರಾ, ನಾವು ಸರ್ಕಾರದಿಂದ ನಿಮಗೆ ಸಹಕಾರ ಮಾಡಿದೆ. ಯಾಕೆಂದ್ರೆ ಸ್ವಲ್ಪ ಕೆಲವು ಸ್ಟ್ರಿಕ್ಟ್ ಆಗಿ ಮಾಡಿರೋದ್ರಿಂದ ನಿಮ್ಗೆ ತೊಂದರೆ ಆಗಿರ್ಬೋದು. ಆದ್ರೆ ಮತ್ತೆ ಧೈರ್ಯವಾಗಿ ಹೋಗಿ ಎಕ್ಸಾಮ್ ತಗೊಂಡು ನೀವೇನ್ ಜಸ್ಟ್ ಪಾಸ್ ಆಗಿದ್ರಿ ಅದನ್ನ ಬೀಟ್ ಮಾಡಿ. ಯಾಕೆಂದ್ರೆ ನಿಮ್ಮ ಎಕ್ಸಾಮ್ ಇದು ನಿಮ್ ಫ್ರೆಂಡ್ಲಿ ಎಕ್ಸಾಮ್, ಯು ಡೋಂಟ್ ಹ್ಯಾವ್ ಟು ಬಿ ಸ್ಕೇರ್ಡ್ ಆರ್ ಎನಿಥಿಂಗ್. ಅದರಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಸ್ಟಿಲ್ ಯು ಆರ್ ಪಾಸ್ಡ್. ಸೊ 3rd ಎಕ್ಸಾಮು ತಗೋಬಹುದು. ಪ್ಲಸ್ ಯಾರ್ಯಾರು ಈ ಸ್ಟ್ರಿಕ್ಟ್ ಮಾಡಿದಾಗ ಎಲ್ಲಿ ನಿಮಗೆ ತೊಂದರೆ ಆಗಿದೆ, ಮಾರ್ಕ್ಸ್ ಜಾಸ್ತಿ ತಗೊಳಕ್ಕಾಗಿಲ್ಲ, ದಯವಿಟ್ಟು ನೀವು ತಗೊಳ್ಳಿ, ಮತ್ತೆ ಎಕ್ಸಾಮ್ ತಗೊಂಡು ನೀವು ಮಾಡಿ. ಯಾಕೆಂದ್ರೆ ನಿಮ್ ಕರ್ತವ್ಯ ಅದು. ಅದಕ್ಕೆ ನಮ್ಮ ಟೀಚರ್ಸು ಎಲ್ಲಾ ಕಡೆನೂ ಕೂಡ ರೆಡಿ ಆಗಿದ್ದಾರೆ. ಇದನ್ನ ನಾವು ಮುಂಚೆನೆ ಪ್ರಿಪೇರ್ ಮಾಡ್ಕೊಂಡ್ಬಿಟ್ವಿ, ನಮ್ಗೆ ಈ ತರ ಆಗಬಹುದು ಅಂತಕ್ಕಂಥದ್ದು ನಿಂತಿದ ಮೇಲೆ. ಸೊ ಐ ಥಿಂಕ್ ಒಂದು ಎಕ್ಸಾಮಿನೇಷನ್ ಪವಿತ್ರತೆ ಕಾಪಾಡೋದ್ರ ಜೊತೆಗೆ ಇವ್ರನ್ನ ಮುಂದೆ ಹುಷಾರಾಗಿ ದಡ ಸೇರಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಿದ್ವಿ. ಮತ್ತೆ ಆ ಪ್ರಾಕ್ಟೀಸ್ ಕೂಡ ಈಗ ಬರ್ತದೆ. ಅವ್ರಿಗೆಲ್ಲ ಸ್ಪೆಷಲ್ ಕ್ಲಾಸ್ ತಗೊಂಡು ಹೋಗ್ತಕ್ಕಂಥದ್ದು ವ್ಯವಸ್ಥೆಯನ್ನ ಡೇಟ್ ಎಲ್ಲ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡಿದ್ವಿ. ಶಿವಮೊಗ್ಗಕ್ಕೆ 3 2nd, 3rd, 4th ಐ ಥಿಂಕ್ 24, 624 ಕಂಟಿನ್ಯೂಸ್ ಏನೋ ಬಂದಿದೆ. 2nd, 3rd, 4th ಕರೆಕ್ಟ್ ಅಲ್ಲ ರ್ಯಾಂಕು? 4th ರ್ಯಾಂಕು. ಸೊರಬಕ್ಕೆ 3 ಬಂದಿದೆ. ಸೊರಬಕ್ಕೆ 3. ಅದು ತುಂಬಾ ಲೆಕ್ಕ ಕೊಟ್ಬಿಟ್ಟಿದ್ದಾರೆ, ತಲೆ ಕೆಟ್ಟೋಗ್ಬಿಡುತ್ತೆ, ನಮ್ಗೆ ಗೊತ್ತಾಗೋದಿಲ್ಲ, ತುಂಬಾ ಇದಾವೆ ಅದ್ರೊಳಗೆ. ಸೊ ಒಂದು ರೀತಿಯಲ್ಲಿ ಮುಂದಿನ ವರ್ಷಕ್ಕೆಲ್ಲ ನಾವು ಯಾವ ರೀತಿ ಆಗಬೇಕು. ಆಮೇಲೆ ನಾವು ಏನು ಮಾಡಿದ್ವಿ ಇವಾಗ ಅದನ್ನ CBSE ಅವರು, ಈವನ್ ಡಿಗ್ರಿ ಅವರು, ಇಂಜಿನಿಯರಿಂಗ್ ದ ವೇ ವಿ ಕಂಡಕ್ಟ್ ಎಕ್ಸಾಮಿನೇಷನ್ ನಾವು ಮಾಡಬೇಕು ಅಂತ ಹೇಳಿ ಆಗ್ಲೇ ಆ ಇಲಾಖೆಯವರು ನಮ್ಮ ಟಚ್ ಅಲ್ಲಿ ಇದ್ದಾರೆ. ನೀವು ಯಾವ ರೀತಿ ಮಾಡಿದ್ರೆ, ಅದಕ್ಕೆ ಎಷ್ಟು ಖರ್ಚಾಯ್ತು, ನಾವು ಯಾವ ರೀತಿ, ಅದಕ್ಕೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ರಿತೇಶ್ ಅವ್ರು ಹೇಳ್ತಾ ಇದ್ರು, ಸರ್ ಕ್ಯಾನ್ ವಿ ಅವರಿಗೆ ಕೊಡ್ಬೋದಾ ಈ ತರ ಮಾಹಿತಿಯನ್ನು, ದಯವಿಟ್ಟು ಕೊಡಿ ಅಂದೆ. ಯಾಕೆಂದ್ರೆ ನಮ್ಮ ಮಕ್ಕಳನ್ನ ನಾವು ಫಸ್ಟೇ ಒಳ್ಳೆ ರೀತಿಯಲ್ಲಿ ನಾವು ಕರ್ಕೊಂಡು ಹೋಗ್ಬೇಕೆ ಹೊರತು ನೀವು ದಯವಿಟ್ಟು ಕೊಡಿ. ಅವ್ರವ್ರಿಗೆ ಅವ್ರವ್ರ ಇಲಾಖೆ ಗೊತ್ತಿರುತ್ತೆ. ಅವ್ರ ಎಲ್ಲ ಎಕ್ಸಾಮ್ CET ಆ ಎಕ್ಸಾಮ್ ಎಲ್ಲದಕ್ಕೂ ನಾವು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೀವಿ ಅಂತ ಜನರಲ್ ಆಗಿ ಅವ್ರು ಹೇಳಿರೋದು. ಐ ಥಿಂಕ್ ಇಟ್ಸ್ ಎ ಗುಡ್ ಮೂವ್. ಯಾರು ಗಾಬರಿ ಆಗೋದು ಬೇಡ. ವಿ ವಿಲ್ ಬಿ ಫ್ರೆಂಡ್ಲಿ ಆಗಿರ್ತೀವಿ, ಮಕ್ಕಳಿಗೆ ಏನು ತೊಂದರೆ ಏನಿಲ್ಲ.
ಫೇಲ್ ಆಗಿರೋ ಮಕ್ಕಳಿಗೆ ಮತ್ತೆ ಅವ್ರಿಗೆ ಅವಕಾಶ ಇರೋದ್ರಿಂದ ಮತ್ತೆ ಇವಾಗ ಅವಕಾಶನ ತಗೊಳ್ಳಿ. ಶಾಲೆಗಳಿದ್ದಾವೆ, ಸ್ಪೆಷಲ್ ಕ್ಲಾಸಸ್ಸು ನಾವು ಇನ್ನೊಂದು ಹೇಳಿದೀವಿ, ರೆಗ್ಯುಲರ್ ಕ್ಲಾಸು ಮತ್ತೆ ಯಾರಾದರೂ STMC ಅವ್ರು ತೀರ್ಮಾನ ಮಾಡಿ ಇಲ್ಲ ನಮ್ಮ ಊರಲ್ಲಿ, ಯಾಕಂದ್ರೆ 78-75 ಶಾಲೆಗಳು 0 ರಿಸಲ್ಟ್, ಅಂದ್ರೆ ಕಂಪ್ಲೀಟ್ಲಿ ಎಲ್ಲ ಫೇಲ್ ಆಗೋದು. ಹೋದ್ ಸತಿ 28 ಏನೋ ಇತ್ತು, ಈ ಸತಿ 75 ಆಗಿದೆ. ಬಿಕಾಸ್ ಆಫ್ ಈ ಏನು ಪವಿತ್ರತೆಯನ್ನ ಕಾಪಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಆಗಿದೆ. ಬಟ್ ಅದು 0 ಅಂತ ಏನು ಬೇಡ, ಮತ್ತೆ ಎಕ್ಸಾಮ್ ಚಾನ್ಸ್ ಇದೆ. ಎಕ್ಸಾಮಿಗೆ ಅವರಿಗೆ ಟ್ರೈನಿಂಗ್ ತಗೊಂಡು, ಬಿಕಾಸ್ ಇಟ್ ಇಸ್ ರೆಸ್ಪಾನ್ಸಿಬಿಲಿಟಿ ಆಫ್ ಟೀಚರ್ಸ್ ಆ್ಯಂಡ್ ದ ಗವರ್ಮೆಂಟ್. ನಾವು ಗವರ್ಮೆಂಟ್ ಅವರು, ನಾನು ಪಾಠ ಹೇಳ್ಕೊಡಲ್ಲ, ನಾನು ಮಿನಿಸ್ಟರ್ ಆದ್ರೂ ಕೂಡ ನಾನೇನು ಪಾಠ ಹೇಳ್ಕೊಡಲ್ಲ. ನನ್ನ ಬಗ್ಗೆ, ನನ್ನ ಎಜುಕೇಶನ್ ಬಗ್ಗೆ ಟೀಕಾ ಟಿಪ್ಪಣಿ ಎಲೆಕ್ಷನ್ ಬಗ್ಗೆ ನಡೀತು. ಆದ್ರೆ ಮಕ್ಕಳಿಗೆ ಕೊಡ್ತಕ್ಕಂಥ ಏನು ಎಜುಕೇಶನ್ ಇದೆ ಅದು ನನ್ನ ಜವಾಬ್ದಾರಿ ಆಗ್ತದೆ. ಬೆಸ್ಟ್ ಟೀಚರ್ಸ್ ಆರ್ ಇನ್ ಸರ್ಕಾರಿ ಶಾಲೆ, ದೇ ಹ್ಯಾವ್ ಟು ಬಿ ಬೆಸ್ಟ್ ಯೂಸ್ಡ್. ಒಳ್ಳೆ ರೀತಿಯಲ್ಲಿ ಟೀಚರ್ಸ್ ಇರೋದ್ರಿಂದ ಅವ್ರನ್ನ ಚೆನ್ನಾಗಿ ಯೂಸ್ ಮಾಡಬೇಕು. ಅದು ನಮ್ಮ ಸಂಪನ್ಮೂಲ. ಅದನ್ನ ನಾವು ಯೂಸ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ತಪ್ಪಾಗ್ತದೆ. ಅದಕ್ಕೆ ಒಳ್ಳೆ ರೀತಿಯಲ್ಲಿ ಅದ್ರ ಜೊತೆಗೆ ಇನ್ನೊಂದಂತೆ ನಾನು ಹೇಳಿದ್ದೀನಲ್ಲ, ಇಟ್ಸ್ ಅ ಲಾಂಗ್ ವೇ. 1 ವರ್ಷದೊಳಗೆ ಬದಲಾವಣೆ ತಂದು KPS ಶಾಲೆ, ಆನ್ವಟಿಯಲ್ಲೂ KPS ಶಾಲೆ ಐ ಥಿಂಕ್ 100% ಮಾರ್ಕ್ಸ್ ಬಂತು, ಎಲ್ಲ ಪಾಸ್ ಆಗಿದ್ದಾರೆ. ಸೊ KPS ಶಾಲೆಗಳು ಇರೋದ್ರಲ್ಲಿ ದೇ ಆರ್ ಲುಕಿಂಗ್ ವೆರಿ ಗುಡ್, ಬಿಕಾಸ್ ಒಳ್ಳೆ ವ್ಯವಸ್ಥೆ ಇದೆ ಅಂತ. ದಟ್ ಇಸ್ ಮೈ ಟಾರ್ಗೆಟ್ ಆಲ್ಸೋ. ನೆಕ್ಸ್ಟ್ 3 years ಅಲ್ಲಿ 3000 KPS ಶಾಲೆಗಳು. ಅದೇ ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಸ್ವಲ್ಪ ಒತ್ತನ್ನು ಹಾಕಬೇಕಾಗ್ತದೆ. ನಾವೇನು ಇಟ್ಕೊಂಡಿದ್ವಿ ಅಪೇಕ್ಷೆ, ಅದಕ್ಕಿನ್ನೂ ಸಹಕಾರವನ್ನು ಕೊಟ್ಟರೆ ಸ್ವಲ್ಪ ಸ್ಪೀಡ್ ಅಪ್ ಮಾಡ್ತೀನಿ ನಾನು ಪ್ರೋಸೆಸ್ನ ಅಂತ ಹೇಳಿ ಕೇಳಬೇಕಂತ ಇದ್ದೀನಿ. ಏನು ತೊಂದರೆ ಆಗಲ್ಲ, ಮಕ್ಕಳಿಗೆ ಅವ್ರ ಭವಿಷ್ಯಕ್ಕೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ವಿಶ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.